ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹಬ್ಬದ ಹಿಂದಿನ ದಿನ ಕೆಲವೊಂದಷ್ಟು ತಿಂಡಿಗಳನ್ನ ಮಾಡ್ಕೋಬೇಕಿತ್ತು ಮತ್ತು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮತ್ತು ಅದಾಗಿ ನೆಕ್ಸ್ಟ್ ಡೇ ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನನ್ನ ಹಬ್ಬಕ್ಕೆ ಪ್ರತಿ ವರ್ಷವೂ ರವೆ ಉಂಡೆ ಮತ್ತು ಕರ್ಜಿಕಾಯಿ ಹಾಗೆ ಚಕ್ಲಿನ ಮಾಡ್ತೀನಿ. ಈ ಒಂದು 3 ತಿಂಡಿನ ಮಾಡ್ತೀನಿ. ಅದು ಫಸ್ಟು ರವೆ ಉಂಡೆ ಮಾಡ್ಕೊಬಿಡೋಣ ಸ್ವೀಟ್ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಅದಾದಮೇಲೆ ಕರ್ಜಿಕಾಯಿಗೆ ರೆಡಿ ಮಾಡಿಕೊಂಡೆ. ಕರ್ಜಿಕಾಯಿ ಅಂತೂ ತುಂಬಾ ಟೈಮ್ ಹಿಡಿಯಿತು ಅಂತ ಹೇಳ್ಬೋದು. ಸೊ ಆದರೂ ಬೇಗ ಬೇಗ ಎಲ್ಲ ಮಾಡಿಕೊಂಡೆ. ಅದು ಒಬ್ಬಳೇ ಮಾಡ್ಕೋಬೇಕಾಗಿರೋದ್ರಿಂದ ನಾನು ಬುಧವಾರನೇ ತಿಂಡಿನೆಲ್ಲ ಅಂದರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿಕೊಂಡೆ. ನೈಟ್ ಆಗೋ ಅಷ್ಟರಲ್ಲಿ ಒಂದು 12 ಆಗಿತ್ತು ನೈಟು ನಾನು ಇಷ್ಟೆಲ್ಲ ತಿಂಡಿ ಮಾಡಿ ಮುಗಿಸೋ ಅಷ್ಟರಲ್ಲಿ. ಸೊ ಬೇಗ ಬೇಗ ಮಾಡಿಕೊಂಡು ಕೆಲಸಗಳಿನ್ನ ತುಂಬಾ ಪೆಂಡಿಂಗಿತ್ತು. ಮಾಡ್ಕೊಂಬಿಡೋಣ ಬೇಗ, ನಾಳೆ ಆದರೆ ಆಗಲ್ಲ. ಹಬ್ಬದ ಹಿಂದಿನ ದಿನ ನಾನು ದೇವರಿಗೆ ಏನೆಲ್ಲ ಪ್ರಿಪ್ರೇಷನ್ ಬೇಕೋ ಅದನ್ನಷ್ಟೇ ಮಾಡ್ಕೊಳ್ತೀನಿ. ಮತ್ತು ಬುಧವಾರ ಬಂದು ತಿಂಡಿಗಳನ್ನ ಅಷ್ಟೇ ನಾನು ಮಾಡ್ಕೊಂಬಿಡ್ತೀನಿ. ಗುರುವಾರ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟು ದೇವರಿಗೆ ಕರ್ಜಿಕಾಯಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಡೇ ಪೂಜೆಗೆ ನಾನು ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗು ಒಂದು 2:30ಗೆಲ್ಲ ನಾನು ಸ್ನಾನ ಮಾಡ್ಕೊಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಏನೇನು ಬೇಕು ಅಂತ ಹೇಳಿ. ಹಾಗೆ ತಟ್ಟೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಒಂದು ತಟ್ಟೆನಲ್ಲಿ ತಿಂಡಿಗಳು ಮತ್ತು ಫ್ರೂಟ್ಸು, ಮಡ್ಲಕ್ಕಿ ಸಾಮಾನು ಇದನ್ನೆಲ್ಲ ಎತ್ತಿಟ್ಕೊಂಡೆ. ಮತ್ತು ಕಳಸಕ್ಕೆ ಹಾಕಬೇಕಾಗಿರೋಂಥ ಸಾಮಾನುಗಳು ಒಂದನ್ನು ಮರಿದಿರ ಅದನ್ನು ಕೂಡ ಒಂದು ತಟ್ಟೆಗೆ ಹಾಕಿ, ಮುಖವಾಡ ಎಲ್ಲ ನನ್ನ ನೈಟೇ ಅಂದರೆ ಒಂದು 12 ಮೇಲೆ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದು ನಾನು. ದೇವ್ರಿಗೆ ಸೀರೆ ಉಡ್ಸೋದಾಗ್ಬೋದು ಮತ್ತು ಮುಖವಾಡಕ್ಕೆ ರೆಡಿ ಮಾಡಿದ್ದಾಗ್ಬೋದು ಎಲ್ಲ ನಾನು 12 ಆದಮೇಲೆ ರೆಡಿ ಮಾಡಿಕೊಂಡೆ. ಸೊ ಇದು ಬೆಳಗಿನ ಜಾವ ಅಂದರೆ ಒಂದು 2:30 ಆಗಿತ್ತು ಅಂದ್ಕೊತೀನಿ. ಆಮೇಲೆ ಸ್ನಾನ ಮಾಡ್ಕೊಬಂದು ನಾನು ಕಂಕಣ ದಾರನ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡೆ. ಮತ್ತು ಮಲ್ಲಿಗೆ ಹೂವು ತಂದಿದ್ದೆ, ಬಿಡಿ ಮಲ್ಲಿಗೆ ಹೂವು. ಅದನ್ನು ಇದು ಅರ್ಚನೆ ಮಾಡಬೇಕು ಅಂತಲೇ ಹೇಳಿ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಎಷ್ಟು ಬೇಗ ನಾವು ಮಾಡ್ಕೊಬೇಕು ಕೆಲಸನ ಅಂದ್ಕೊತೀವೋ ಆ ಟೈಮ್ ಕರೆಕ್ಟಾಗಿ ಎಷ್ಟು ಗಡಿಬಿಡಿ ಮಾಡ್ಕೊತೀವಿ ಅಲ್ವಾ ಅಂತ ಅನಿಸ್ತಿರುತ್ತೆ. ಬಟ್ 12 ನಾನು ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ಬೋದು. ಯಾರೂ ಸಹ ನಿದ್ದೆ ಮಾಡಿರಲ್ಲ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಅಷ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತೀರಾ. ಹಾಗೆ ನಾನು ಸಹ ಈ ಒಂದು ಹಬ್ಬದಲ್ಲಿ ನಾನು ನಿದ್ದೆನೇ ಮಾಡಿರಲಿಲ್ಲ. ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ಕಳಶ ಪ್ರತಿಷ್ಠಾಪನೆಗೆ ನಾನು ಟೈಮ್ ನೋಡ್ಕೊಳ್ತಾ ಇದ್ದೆ. 4 4:30 ಇತ್ತಲ್ವ. ಈ ಒಂದು ಟೈಮ್ ತುಂಬ ಚೆನ್ನಾಗಿತ್ತಲ್ವ, ಹಾಗಾಗಿ ಬೆಳಗ್ಗೆ ಪೂಜೆನೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಳಶ ಪ್ರತಿಷ್ಠಾಪನೆಗೆ ಏನೇನು ಬೇಕೋ ಅದನ್ನು ಕೂಡ ಮಾಡಿಕೊಂಡೆ. ಅಂದರೆ ಫಸ್ಟು ನಾನು ಹೊರಗಡೆ ಹೋಗಿ ಹೊಸ್ಲಿಗೆಲ್ಲ ರಂಗೋಲಿ ಇಟ್ಟು ಬಂದು ಆಮೇಲೆ ಕಳಸಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೈಮ್ ನೋಡ್ಕೊಂಡು ನನ್ನ ಕೆಲಸನ ಬೇಗ ಮಾಡ್ಕೊತಾ ಇದ್ದೆ. ಫಸ್ಟು ಒಂದು ವ್ರತ ಆಗಲಿ ಒಂದು ಪೂಜೆ ಆಗಲಿ ಮಾಡುವಾಗ ಹೊಸ್ಲು ಪೂಜೆ ಫಸ್ಟ್ ಮಾಡಿಕೊಂಡು ಆಮೇಲೆ ಒಳಗಡೆ ಬಂದು ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡ್ತೀನಿ. ನಾನು ಪ್ರತಿ ವರ್ಷವೂ ಹಾಗೇ ಶುಕ್ರವಾರನೂ ಇದೇ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಅಂದರೆ ಸಂಜೆ ಟೈಮು ಗೋಧೂಳಿ ಲಗ್ನದಲ್ಲಿ ಪ್ರತಿ ಶುಕ್ರವಾರ ಈ ಥರ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಈ ಒಂದು ವರಮಹಾಲಕ್ಷ್ಮಿ ಟೈಮಲ್ಲಿ ನನಗೆ ಗೊತ್ತಿರೋ ಅಷ್ಟು ತಿಳ್ಕೊಂಡು ಅಂದರೆ ತುಂಬದ ಬಿಂದಿಗೆಯಲ್ಲಿ ನೀರು ತೊಗೊಂಡು ಬಂದಿದ್ದು ಹೊಸ್ಲು ಪೂಜೆ ಮಾಡ್ಕೊಂಡು ಈ ರೀತಿ ಬಂದೆ. ಅದಾದಮೇಲೆ ನೆಕ್ಸ್ಟು ಕಳಶ ಪ್ರತಿಷ್ಠಾಪನೆ ಮಾಡಿದ್ದಂಥದ್ದು. ಸೊ ನಮ್ಮನೆ ಲಕ್ಷ್ಮಿ ಅಂತೂ ನನಗೆ ಅಂದರೆ ಮನಸ್ಸಿಗೆ ತೃಪ್ತಿ ಆಗೋಷ್ಟು ನನ್ನ ಕೈಲಾದಷ್ಟು ನನಗೆ ಹೇಗೆ ತಿಳಿದಿದೆಯೋ ಆ ರೀತಿ ನಾನು ಈ ಒಂದು ವರಮಹಾಲಕ್ಷ್ಮಿ ವ್ರತನ ಮಾಡಿದೆ. ಹಾಗೆ ನಾನು ಪ್ರತಿ ವರ್ಷವೂ ಅಷ್ಟೇ ಅಭಿಷೇಕ ಮತ್ತು ಹೂ ಅರ್ಚನೆ ಇದನ್ನು ಮಾಡ್ತೀನಿ. ನಾನು 4:30 ಅಷ್ಟರೊಳಗಡೆ ಎಲ್ಲ ನಾನು ಕಳಶನ ಪ್ರತಿಷ್ಠಾಪನೆ ಮಾಡಿದೆ. ಅದಾದಮೇಲೆ ನಾನು ತಟ್ಟೆ ಎಲ್ಲ ಜೋಡಿಸ್ಕೊಂಡು ಮತ್ತು ಅದಕ್ಕೆ ಅಭಿಷೇಕಕ್ಕೆ ಪೂಜೆಗೆ ಅಂದರೆ ಪದೇ ಒಂದು ಸರಿ ಪೂಜೆಗೆ ಕೂತ್ಮೇಲೆ ಎದ್ದೊಳೋದಕ್ಕಾಗಲ್ಲ, ಮಧ್ಯದಲ್ಲಿ ಎದ್ದೊಳ್ಬಾರ್ದು. ಹಾಗಾಗಿ ಎಲ್ಲ ವಸ್ತುಗಳು ನನ್ನ ಕೈಗೆ ಸಿಗಬೇಕು, ಹತ್ತಿರದಲ್ಲೇ ಇಟ್ಕೋಬೇಕು ಅಂತ ಹೇಳಿ ನೆನಪು ಮಾಡಿಕೊಂಡು ಒಂದೊಂದೂ ಕೂಡ ತೊಗೊಂಡು ಇಟ್ಕೊಳ್ತಾ ಇದ್ದೆ. ಎಷ್ಟು ಇದು ಮಾಡಿದ್ರೂ ನನಗೆ ಟೈಮೇ ಸಾಕಾಗಲಿಲ್ಲ ಅಂತ ಅನಿಸ್ತಿತ್ತು. ಸೊ 4:30 ಅಷ್ಟರಲ್ಲಿ ನಾನು ಕಳಶ ಪ್ರತಿಷ್ಠಾಪನೆ ಮಾಡಿದೆ ಕರೆಕ್ಟ್ ಟೈಮ್ಗೆ. ತುಂಬಾ ಖುಷಿಯಾಯಿತು. ನಮ್ಮನೆ ಲಕ್ಷ್ಮಿ ಮುದ್ದಾಗಿ ಕಾಣ್ತಾ ಇತ್ತು. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂದರೆ ಇದು ಪಾರ್ಟ್ 1 ಆಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ್ದು ಮಾರ್ನಿಂಗ್ ಹೇಗೆ ಪೂಜೆ ಎಲ್ಲ ನಡೀತು ಅಂತ ಹೇಳಿ.
ನಾನು ಮಲ್ಲಿಗೆ ಹೂವಿನ ಹಾರ 2 ತೊಗೊಬಂದಿದ್ದೆ. ಒಂದು ನಮ್ಮ ರಾಘವೇಂದ್ರ ಸ್ವಾಮಿಗೆ, ಇನ್ನೊಂದು ಲಕ್ಷ್ಮಿಗೆ ಅಂತ ಹೇಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ರಾಘವೇಂದ್ರ ಸ್ವಾಮಿದು ಆರಾಧನೆ ಮಹೋತ್ಸವ ಇತ್ತಲ್ವ, ಅದಕ್ಕೂ ಸಹ ಅದರ ನೆಕ್ಸ್ಟ್ ಡೇಗೂ ಕೂಡ ನಾನು ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಮತ್ತು ಇವಾಗ ನಾನು ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇವೆ, ದೇವ್ರ ಪಾತ್ರೆ ಎಲ್ಲ. ಇವಾಗ ಪೂಜೆಗೆ ರೆಡಿ ಮಾಡ್ಕೊತಿದ್ದೆ ಅಲ್ವಾ. ಫಸ್ಟು ದೇವ್ರ ಮನೆಯಲ್ಲಿ ಎಲ್ಲ ಹೂವು ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ, ಆಮೇಲೆ ಲಕ್ಷ್ಮಿಗೆ ಹೂವೆಲ್ಲ ಹಾಕಿ ರೆಡಿ ಮಾಡೋಣ ಕಳಸ ಇಟ್ಮೇಲೆ ಅಂತ ಹೇಳಿ ಫಸ್ಟು ದೇವ್ರ ಮನೇಲಿ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ದೇವ್ರ ಮನೆಗೆ ಪೂಜೆ ಮಾಡಿ ಆಮೇಲೆ ಅಭಿಷೇಕ ಮಾಡಿದೆ. ಹೂವು ಅರ್ಚನೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ವ, ಅದು ಸಹ ಮಾಡಿದೆ. ಆಮೇಲೆ ನೈವೇದ್ಯಕ್ಕೆ ನಾನು ಹಾಲಲ್ಲಿ ಮಾಡಿರುವಂಥದ್ದು ಗೂಡಾನ ಅಂತ ಹೇಳ್ತಾರಲ್ವ, ಅದನ್ನು ಪ್ರತಿ ವರ್ಷ ನಾನು ಅದೇ ಮಾಡೋದು ಫಸ್ಟು. ಆಮೇಲೆ ಮೊಸರನ್ನ ನೈವೇದ್ಯ, ಇವೆರಡನ್ನ ಮಾಡಿಕೊಂಡು ಒಂದು ಲೋಟದಲ್ಲಿ ಹಾಲು ಮತ್ತು ಅಭಿಷೇಕಕ್ಕೂ ಎಕ್ಸ್ಟ್ರಾ ಪಂಚಾಮೃತ ಬೇಕಿತ್ತಲ್ವ, ಅದನ್ನ ಒಟ್ಟಿಗೆ ಮಾಡಿಕೊಂಡೆ ನಾನು. ಅದಾದಮೇಲೆ ನೆಕ್ಸ್ಟು ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ನಾನು ಭವಾನಿ ಅಷ್ಟಕಂ ಆಗ್ಬೋದು, ಅರ್ಚನೆ ಆಗ್ಬೋದು, ಕೆಲವೊಂದು ಶ್ಲೋಕಗಳು ಇದನ್ನೆಲ್ಲ ಹೇಳಿಕೊಂಡು ನನ್ನ ಪೂಜೆ ಸಂಪೂರ್ಣವಾಗಿ ಮುಗಿಯೋ ಅಷ್ಟರಲ್ಲಿ 5:30 ಆಗಿತ್ತು. ಅದಾದಮೇಲೆ ನೆಕ್ಸ್ಟು ನಾನು ಒಂದೊಂದೇ ಅಂದರೆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಈ ರೀತಿ ನೈವೇದ್ಯನ ನಾನು ಮಾಡಿ ನನ್ನ ನೈವೇದ್ಯ ಇಟ್ಟಾಗೆಲ್ಲ ಪೂಜೆನ ಮಾಡ್ತಾಯಿದ್ದೆ. ಮತ್ತು ಯಾವಾಗ ಪೂಜೆ ಟೈಮಿಂಗ್ಸ್ ಇತ್ತು ನೋಡಿ, ಆ ಟೈಮಲ್ಲಿ ಅಂದರೆ ಮಾರ್ನಿಂಗು 12 ಮೇಲೆ ಇತ್ತಲ್ವ, ಆವಾಗ ಹೋಳಿಗೆ ಮಾಡಿ ಒಬ್ಬಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದಂಥದ್ದು. ಆಮೇಲೆ ಮಧ್ಯಾಹ್ನಕ್ಕೂ ಕೂಡ ನೈವೇದ್ಯ ಮಾಡಿ ಪೂಜೆ ಮಾಡಿದ್ದು. ಸಾಯಂಕಾಲವೂ ಅಷ್ಟೇ ನೈವೇದ್ಯ ಮಾಡಿ ಪೂಜೆ ಮಾಡಿದಂಥದ್ದು. ಸೊ ತುಂಬಾ ಖುಷಿಯಾಯಿತು. ಕೆಲವೊಂದು ಅಂದರೆ ಫಸ್ಟ್ ವರ್ಷ ನಾವೇನೂ ತಿಳ್ಕೊಳ್ದೆ ತಿಳಿದೇನೋ ತಪ್ಪು ಮಾಡಿ ಕೆಲವೊಂದಷ್ಟು ನಾವು ವ್ರತಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಆಮೇಲೆ ಹೋಗ್ತಾ ಪ್ರತಿಯೊಂದನ್ನು ನಮಗೆ ಗೊತ್ತಾಗುತ್ತೆ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಆ ತಾಯಿನೇ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾಳೆ. ಆ ರೀತಿ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿದೆ. ಪ್ರತಿ ವರ್ಷ ನಮ್ಮ ಪೂಜೆಯಲ್ಲಿ ಅಂದರೆ ಏನೋ ತಪ್ಪು ಅಂದರೆ ಕೆಲವೊಂದು ತಪ್ಪುಗಳಾದ್ರೂ ಅದು ಲಾಸ್ಟಲ್ಲಿ ಪೂಜೆ ಮಾಡ್ತೀವಿ ಅಲ್ವಾ, ಏನೇ ತಪ್ಪು ಒಪ್ಪಿದ್ರು ಕ್ಷಮಿಸು ತಾಯಿ ಅಂತ ಕೇಳಿಕೊಂಡ್ರೆ ನಾವು ಮಾಡಿರುವಂಥ ತಪ್ಪು ಏನಿರುತ್ತೆ ಅದಕ್ಕೆ ದೋಷ ಇರಲ್ಲ ಅಂತ ಹೇಳ್ತಾರೆ. ಓಕೆ ಗೈಸ್, ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಮಾರ್ನಿಂಗ್ ಪ್ರಿಪ್ರೇಷನ್ ನಾನು ಹೇಗೆ ಮಾಡಿಕೊಂಡೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಪಾರ್ಟ್ 2 ಅಲ್ಲಿ ನಾನು ಈವ್ನಿಂಗ್ ಪೂಜೆದು ಹಾಕ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.